ಇದರಲ್ಲಿ ಈ ತಾಳದ ವಿಸ್ತರಣೆ ಅಥವಾ ತಾಳದ ಚಾಲು ಅಂತ ಹೇಳ್ತಾರೆ, ಅದನ್ನು ಹೇಳುವುದಂತಾದರೆ ಒಂದು ಕ್ರಮದ ಚಾಲನ್ನು ಈಗ ನಾನು ತಾಳ ಹಾಕಿ ಆ ದಸ್ತನ್ನು ಬಾಯಲ್ಲಿ ಹೇಳ್ತೇನೆ. ಫಸ್ಟಿಗೆ 4 ಆವರ್ತದ ದಸ್ತು, ಆಮೇಲೆ 3 ಆವರ್ತದ ಒಂದು ಚಾಲು ಕುಣಿತ, ಆಮೇಲೆ 1 ಆವರ್ತದ ಅದಕ್ಕೆ ಮುಕ್ತಾಯ. ಹೀಗೆ ಒಟ್ಟು 8 ಆವರ್ತಗಳು ಆಗ್ತವೆ. ತ ದಿಕ್ಕು ತಕ್ಕ ಧಿಕ್ಕು ತಕ್ಕ ಧಿಕ್ಕು ತಕ್ಕ ತ ಧಿಕ್ಕು ತಕ್ಕ ಧಿಕ್ಕು ತಕ್ಕ ಧಿಕ್ಕು ತಕ್ಕ ತ ದಿಕ್ಕು ತಕ್ಕ ಧಿಕ್ಕು ತಕ್ಕ ಧಿಕ್ಕು ತಕ್ಕ ತ ದಿಕ್ಕು ತಕ್ಕ ಧಿಕ್ಕು ತಕ್ಕ ಧೀಂ ತಕ್ಕಿಟ 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 ತಾಂ ಧಿಂ ತೋಂ ಧಿಂ ತೋಂ ಧೀಂ ತೋಂ ಧೀಂ. ಹೀಗೆ 4 ಆವರ್ತ ದಸ್ತು ಆಯಿತು. 3 ಆವರ್ತಗಳ ಕಾಲದಲ್ಲಿ ತಕ್ಕಿಟ 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 7 ಅಕ್ಷರಕ್ಕೆ ಹೊಂದಿಕೊಂಡು ತಕ್ಕಿಟ ಹೋಯಿತು. ಆಮೇಲೆ ಅದಕ್ಕೆ 1 ಆವರ್ತದ ಮುಕ್ತಾಯ ಆಯಿತು. ಪ್ರತಿಯೊಂದು ಚಾಲು ಕುಣಿತಕ್ಕೆ ಅಥವಾ ನೃತ್ಯದ ವಿಸ್ತರಣೆಗೆ ಒಂದು ಆವರ್ತದ ಮುಕ್ತಾಯ ಇರ್ತದೆ. ಧಿಂ ತೋಂ ಧಿಂ ತೋಂ ಧೀಂ ತೋಂ ಧೀಂ. ಹೀಗೆ ದ ದಿನ್ನ ದಿತ್ತೋಂಗತ್ತ ಧೀಂ. ಹೀಗೆ 1 ಆವರ್ತದ ಮುಕ್ತಾಯ ಇರ್ತದೆ. ಮುಕ್ತಾಯದ ನಂತರ ಆಮೇಲೆ ಪುನಃ ಸಾಹಿತ್ಯ ಅಂದರೆ ಹಾಡು ಆರಂಭ ಆಗಿ ಕೊನೆಗೊಳ್ತದೆ. ಹೀಗೆ ಒಂದು ಪದ್ಯ ಸಾಗುವ ಕ್ರಮ. ಇದು ತ್ರಿವುಡೆ ತಾಳದ 1ನೇ ಕಾಲದ ಲಕ್ಷಣಗಳು ಆಯಿತು.